ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರವನ್ನ ಖಂಡಿಸಿ ಬಿಜೆಪಿ ನಾಯಕರು ಚಲೋ ಮಾಡ್ತಿದ್ದಾರೆ. ಈ ವಿಚಾರದ ಸಂಬಂಧ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ವಿಚಾರದ ಸಂಬಂಧ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ ಸ್ವಾಗತ ಮಾಡಿದ್ದು ಇವರೇ. ಎಸ್ಐಟಿ ತನಿಖೆ ಪ್ರಾರಂಭದಲ್ಲಿ ಏನೂ ಸಿಗಲಿಲ್ಲ. ಸಿಕ್ಕಿದಿದ್ರೆ ಇವರು ಏನು ಮಾಡ್ತಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ ಸಂತೋಷ್ ಲಾಡ್. 2-3 ದೇಹಗಳು ಸಿಕ್ಕಿದ್ರೆ ಏನು ಮಾಡ್ತಾ ಇದ್ರು ಇವರು? ಏನು ಸಿಗದಿದ್ದಾಗ ಲಾಭ ತೆಗೆದುಕೊಳ್ತಿದ್ದಾರೆ. ಬಿಜೆಪಿಯವರು ರಾಜಕೀಯ ಬಿಟ್ರೆ ಬೇರೇನೂ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ಸಂಬಂಧ ಎಸ್ಐಟಿ ತನಿಖೆ ಆಗಬೇಕು ಅಂತ ಪ್ರಾರಂಭದಲ್ಲಿ ಹೇಳಿಕೆ ಕೊಟ್ಟಿದ್ದು ಬಿಜೆಪಿಯವರೇ. ಇಫ್ ಇನ್ ಕೇಸ್ ಏನಾದರೂ 2-3 ದೇಹಗಳು ಸಿಕ್ಕಿದ್ರೆ ಏನು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಒಟ್ನಲ್ಲಿ ಬಿಜೆಪಿಯವರು ರಾಜಕೀಯವನ್ನ ಬಿಟ್ರೆ ಬೇರೇನು ಬರೋದಿಲ್ಲ ಅಂತ ವ್ಯಂಗ್ಯ ಆಡಿದ್ದಾರೆ ಸಂತೋಷ್ ಲಾಡ್. ವೆಲ್ಕಮ್ ಮಾಡ್ಬಿಟ್ರು. 2-3 ವಾರ ಆಯ್ತು, ಯಾವ್ದು ಬಾಡಿ ಸಿಗ್ಲಿಲ್ಲ. ಅದಕ್ಕೆ ಮೆಲ್ಲಕ್ಕಾಗಿ ರಾಜಕೀಯ ಲಾಭ ತೊಗೊಳ್ಳಿಕ್ ಹೋಗ್ತಾ ಇದಾರೆ. ಇದೇನು ಹೊಸದಲ್ಲ ಬಿಜೆಪಿ ಅವ್ರು ಮಾಡೋದು. ಸೊ ಜನರಿಗೆ ಅವರೇ ಎಕ್ಸ್ಪೋಸ್ ಆಗ್ತಾರೆ. ಇದು ಮಾಡ್ತಕ್ಕಂಥದ್ದು ಉದ್ದೇಶ ರಾಜಕೀಯ ಉದ್ದೇಶ ಬಿಟ್ರೆ ಅದೇ ಹೇಳ್ತಿರೋದು. ಈಗ ಅದೇ ನೀವು ದಯಮಾಡಿ ಅವ್ರನ್ನ ಕೇಳಿ, SIT ನ ವೆಲ್ಕಮ್ ಮಾಡಿದ್ರ ಅವ್ರೆ ಆಯ್ತಲ್ಲ. SIT ಯಾಕೆ ವೆಲ್ಕಮ್ ಮಾಡ್ಬೇಕಾಗಿತ್ತು? SIT ಪ್ರಾರಂಭ ಆದ ನಂತರ ಏನ್ ಇನ್ವೆಸ್ಟಿಗೇಷನ್ ಏನ್ ಸಿಕ್ಲಿಲ್ಲ. ಸಿಕ್ಕಿದ್ರೆ ಏನ್ ಮಾಡ್ತೀರಂತ? 2-3 ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತೀರಂತ ಅವಾಗ ಅವ್ರ ನಿಲುವು ಏನಿತ್ತಂತ? ಅವಾಗ ಆಕಸ್ಮಿಕವಾಗಿ 1-2-3 ಬಾಡಿ ಸಿಕ್ಕಿದ್ರೆ ಅವ್ರ ನಿಲುವು ಏನಿತ್ತಂತ? ಅವಾಗ ವೆಲ್ಕಮ್ ಮಾಡ್ಬಿಟ್ರು. 2-3 ವಾರ ಆಯ್ತು, ಯಾವ್ದು ಬಾಡಿ ಸಿಗ್ಲಿಲ್ಲ. ಅದಕ್ಕೆ ಮೆಲ್ಲಕ್ಕಾಗಿ ರಾಜಕೀಯ ಲಾಭ ತೊಗೊಳ್ಳಿಕ್ ಹೋಗ್ತಾ ಇದಾರೆ. ಇದೇನು ಹೊಸದಲ್ಲ ಬಿಜೆಪಿ ಅವ್ರು ಮಾಡೋದು. ಸೊ ಜನರಿಗೆ ಅವರೇ ಎಕ್ಸ್ಪೋಸ್ ಆಗ್ತಾರೆ. ಇದು ಮಾಡ್ತಕ್ಕಂಥದ್ದು ಉದ್ದೇಶ ರಾಜಕೀಯ ಉದ್ದೇಶ ಬಿಟ್ರೆ ಬೇರೇನಿಲ್ಲ. ಅದೇ ಹೇಳ್ತಿರೋದು. ಈಗ ಅದೇ ನೀವು ದಯಮಾಡಿ ಅವ್ರನ್ನ ಕೇಳಿ, SIT ನ ವೆಲ್ಕಮ್ ಮಾಡಿದ್ರ ಅವ್ರೆ ಆಯ್ತಲ್ಲ. SIT ಯಾಕೆ ವೆಲ್ಕಮ್ ಮಾಡ್ಬೇಕಾಗಿತ್ತು? SIT ಪ್ರಾರಂಭ ಆದ ನಂತರ ಏನ್ ಇನ್ವೆಸ್ಟಿಗೇಷನ್ ಏನ್ ಸಿಕ್ಲಿಲ್ಲ. ಸಿಕ್ಕಿದ್ರೆ ಏನ್ ಮಾಡ್ತೀರಂತ? 2-3 ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತೀರಂತ ಅವಾಗ ಅವ್ರ ನಿಲುವು ಏನಿತ್ತಂತ? ಅವಾಗ ಆಕಸ್ಮಿಕವಾಗಿ 1-2-3 ಬಾಡಿ ಸಿಕ್ಕಿದ್ರೆ ಅವ್ರ ನಿಲುವು ಏನಿತ್ತಂತ? ಅವಾಗ ವೆಲ್ಕಮ್ ಮಾಡ್ಬಿಟ್ರು. 2-3 ವಾರ ಆಯ್ತು, ಯಾವ್ದು ಬಾಡಿ ಸಿಗ್ಲಿಲ್ಲ. ಅದಕ್ಕೆ ಮೆಲ್ಲಕ್ಕಾಗಿ ರಾಜಕೀಯ ಲಾಭ ತೊಗೊಳ್ಳಿಕ್ ಹೋಗ್ತಾ ಇದಾರೆ. ಇದೇನು ಹೊಸದಲ್ಲ ಬಿಜೆಪಿ ಅವ್ರು ಮಾಡೋದು. ಸೊ ಜನರಿಗೆ ಅವರೇ ಎಕ್ಸ್ಪೋಸ್ ಆಗ್ತಾರೆ. ಇದು ಮಾಡ್ತಕ್ಕಂಥದ್ದು ಉದ್ದೇಶ ರಾಜಕೀಯ ಉದ್ದೇಶ ಬಿಟ್ರೆ ಬೇರೇನಿಲ್ಲ. ಅದೇ ಹೇಳ್ತಿರೋದು. ಈಗ ಅದೇ ನೀವು ದಯಮಾಡಿ ಅವ್ರನ್ನ ಕೇಳಿ, SIT ನ ವೆಲ್ಕಮ್ ಮಾಡಿದ್ರ ಅವ್ರೆ ಆಯ್ತಲ್ಲ. SIT ಯಾಕೆ ವೆಲ್ಕಮ್ ಮಾಡ್ಬೇಕಾಗಿತ್ತು? SIT ಪ್ರಾರಂಭ ಆದ ನಂತರ ಏನ್ ಇನ್ವೆಸ್ಟಿಗೇಷನ್ ಏನ್ ಸಿಕ್ಲಿಲ್ಲ. ಸಿಕ್ಕಿದ್ರೆ ಏನ್ ಮಾಡ್ತೀರಂತ? 2-3 ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತೀರಂತ? ಅವಾಗ ಅವ್ರ ನಿಲುವು ಏನಿತ್ತಂತ? ಅವಾಗ